ಇನ್ನು ಅಪಘಾತ ಸಮಯದಲ್ಲಿ ಅಥವಾ ಡೆತ್ ಅಥವಾ ಇಂಜುರಿ ಆಗಿದ್ದಾಗ ಅದು ಕ್ಲೈಮಿಗೆ ಇದು ಲೇಬರ್ ಇನ್ಸ್ಪೆಕ್ಟರ್ ಏನ್ ಕೇಳ್ತಾರೆ ಅಂದ್ರೆ ಈ ಕೆಲಸಕ್ಕೆ ಹೋಗಿ ಬರ್ತಿದ್ದ ಅಂತೇಳಿ FIR ಮೆನ್ಷನ್ ಮಾಡ್ಬೇಕು ಅಂತ ಇದೆ. ಸೊ ಅದನ್ನ ಪರಿಗಣನೆ ಮಾಡಿ ಆಮೇಲೆ ರಿಜೆಕ್ಟ್ ಮಾಡ್ಬೇಕು ಸರ್. ಒಂದು ಆನಂತರ ಇದು ಈಗ ಮೇಸ್ತ್ರಿ ಮತ್ತೆ ಈ ಕಟ್ಟಡ ಇದು ಓನರ್ಗೆ ಈ ಉದ್ಯೋಗ ದೃಢೀಕರಣ ಪತ್ರಕ್ಕೆ ಸಹಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಒಂದು ನಿಬಂಧನೆ ತರಬೇಕು. ಇಷ್ಟು ದಿವಸ ಒಳಗೆ ಕೆಲಸ ಮಾಡಿದ್ರೆ ಮಾತ್ರ, ಈ ತರ ಕಂಡೀಷನ್ ಇದ್ರೆ ಮಾತ್ರ ಅಂತೇಳಿ ಅದಕ್ಕೆ ನಿಬಂಧನೆ ತರಬೇಕು. ಆನಂತರ ಈ ಹಿಂದೆ ನಮ್ಮ ಸಂಘಟನೆಯಿಂದ ಲ್ಯಾಪ್ಟಾಪ್ ಕೊಡುವುದರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನ ನಾವು ಇದು ಲೆಟರ್ ಕೂಡ ಕೊಟ್ಟಿದ್ವಿ. ಅದನ್ನ ವೆರಿಫೈ ಮಾಡಿ ಅದು ಸರಿ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಸರಿ ಇದೆ ಅಂತ ಕೊಟ್ಟಾದ್ಮೇಲೆ ಆರೋಪ ಯಾರು ಮಾಡಿದಾರೋ ಅವ್ರನ್ನು ಕೂಡ ಪರಿಶೀಲನೆ ಮಾಡ್ಬೇಕಲ್ವಾ, ನೀವು ಮಾಡಿ ತಪ್ಪು ಅಥವಾ ಸರಿ ಅಂತೇಳಿ. ಆ ತರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆರೋಪಗಳನ್ನು ಜಾಸ್ತಿ ಮಾಡ್ತಾರೆ, ಮತ್ತೆ ಅಲ್ಲಿ ಲೋಪದೋಷಗಳಿದೆ ಅಂತೂ ಕೂಡ ಕಾಣಿಸುತ್ತೆ. ಮತ್ತೆ ಸಂಘಟನೆಗಳ ನವೀಕರಣ, ಸಂಘಟನೆಗಳಲ್ಲಿ ಈಗ ಯಾವ್ದೋ ಸಂಘಟನೆಗಳ ಹೆಸರು ಹೇಳ್ಕೊಂಡು ಸ್ಟೀಲ್ ಸಿಗ್ನೇಚರ್ ಹಾಕಿ ಅದು ಇಲ್ಲಿವರೆಗೂ ನಡೀತಾನೆ ಬರ್ತಾ ಇದೆ. ಆ ಸಂಘಟನೆ ಚಾಲ್ತಿಯಲ್ಲಿ ಇದೆಯಾ, ಆ ಸಂಘಟನೆ ಎಲ್ಲ ಮೀಟಿಂಗ್ ನಡೀತಿದಾವ, ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಅಲ್ಲಿಯ ಲೇಬರ್ ಆಫೀಸರ್ಗಳು ಅದನ್ನ ಪರಿಗಣನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ. ಹಾಗೆ ಪ್ರತಿ ಇಡೀ ಕರ್ನಾಟಕದಲ್ಲಿ ಸಾಧಾರಣವಾಗಿ ನಾನು 8-10 ಜಿಲ್ಲೆಗಳಲ್ಲಿ ಸಂಘಟನೆಯ ಪರವಾಗಿ ನಾನು ಓಡಾಡ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಸರ್ಕಲ್ಗೆ ಒಂದೊಂದು ನಿಯಮಗಳು, ಉದ್ಯೋಗ ಪ್ರಮಾಣ ಪತ್ರಕ್ಕೆ ಸಹಿ ಮಾಡ್ಲಿಕ್ಕೆ ಒಂದೊಂದು ತಾಲೂಕಲ್ಲಿ ಒಂದೊಂದು ನಿಯಮಗಳು. ನಾನು RTI ಅರ್ಜಿ ಕೂಡ ಹಾಕಿ ಇದು ಉದ್ಯೋಗ ದೃಢೀಕರಣ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಬಗ್ಗೆ RTI ಅರ್ಜಿ ಹಾಕಿದಾಗ ಆ ಅರ್ಜಿಗೂ ಮತ್ತೆ ಇಲ್ಲಿ ಉದ್ಯೋಗ ದೃಢೀಕರಣ ಪತ್ರಕ್ಕೂ 1% ಕೂಡ ಹೊಂದಾಣಿಕೆ ಇಲ್ಲ. ಅದನ್ನ ಇಲ್ಲಿ ಪರಿಗಣನೆ ಮಾಡಬೇಕು. ಮತ್ತೆ ಕೆಲವೊಂದು ಇದರಲ್ಲಿ ಊರುಗಳಲ್ಲಿ 2-3 ಸರ್ಕಲ್ಗೆ ಒಬ್ಬರೇ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಆ 2-3 ಸರ್ಕಲ್ಗೆ ಒಬ್ಬರೇ ಇನ್ಸ್ಪೆಕ್ಟರ್ ಆದಾಗ ಇನ್ಸ್ಪೆಕ್ಟರ್ ಕಾಣಬೇಕು ಅಂತ ಬಂದಾಗ ಕಾರ್ಮಿಕರು ಬಂದಾಗ ಅವತ್ತು ಇರಲ್ಲ. ಒಂದು ಕಾರಣ ಏನ್ ಹೇಳ್ತಾರೆ, ಕೋರ್ಟ್ ಸಾಧಾರಣವಾಗಿ ಇದ್ದೇ ಇರುತ್ತೆ. ಒಂದು ಕಾರಣ ಹೇಳ್ತಾರೆ ಮೀಟಿಂಗು, ಅದು ಕೂಡ ಸಾಧಾರಣವಾಗಿ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಕಾರ್ಮಿಕರ ಗ್ರೂಪ್ಗಳಿಗೆ ನಾಳೆ ಇನ್ಸ್ಪೆಕ್ಟರ್ ಇರಲ್ಲ ಅಂತ ಹೇಳಿ ಒಂದು ಮೆಸೇಜ್ ಬರಬೇಕು. ಈಗ 2 ಸರ್ಕಲ್ಗೆ ಒಬ್ಬರೇ ಇನ್ಸ್ಪೆಕ್ಟರ್ ಆದಾಗ ಇಂಥ ವಾರ ಇಂಥ ಸರ್ಕಲ್ಗೆ ಇನ್ಸ್ಪೆಕ್ಟರ್ ಇರ್ತಾರೆ, ಇಂತಿನ ವಾರ ಅದನ್ನ ಅಲ್ಲಿ ಪಟ್ಟಿ ಮಾಡಬೇಕು. ಇಲ್ಲ ಮೀಟಿಂಗ್ ಇದೆ ಅಂತೇಳಿ ಮೊದಲೇ ಗ್ರೂಪ್ ಅಲ್ಲಿ ಕೂಡ ಮೆಸೇಜ್ ಬೇಕು. ಯಾಕಂದ್ರೆ ಒಂದು ತಾಲೂಕಲ್ಲಿ 60-70 ಕಿಲೋಮೀಟರ್ ಇರುತ್ತೆ. ಅವನು ಕೆಲಸ ಬಿಟ್ಟು ಬಂದಿರ್ತಾನೆ ಇಲ್ಲಿ ಅವನ ಕಷ್ಟಗಳನ್ನು ಹೇಳ್ಕೊಳಕ್ಕಾಗಿ, ಅಲ್ಲಿ ಅವನ ಕೆಲಸ ಮತ್ತೆ ಇದು ವ್ಯರ್ಥ ಆಗುತ್ತೆ. ಮತ್ತೆ ಇವಾಗ ಏನು ಕಾರ್ಮಿಕರ ಸೇವಾ ಕೇಂದ್ರ ಮತ್ತೆ ಈ ಜಿಲ್ಲೆಯಲ್ಲಿ 2 ಲಾಗಿನ್ಗಳು ಕೊಟ್ಟಿದ್ರ, ಒಂದೊಂದು ಅದನ್ನ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಒಂದೊಂದು 60-70 ಕಿಲೋಮೀಟರ್ ಇರ್ತವೆ. ಅಲ್ಲಿ ಬರೀ ಒಂದು 4 ಲಾಗಿನ್ ಮಾತ್ರ ವರ್ಕ್ ಮಾಡ್ಬೇಕಾಗುತ್ತೆ. 4 ಲಾಗಿನ್ ಅಲ್ಲಿ 60-70 ಕಿಲೋಮೀಟರ್ ಇದ್ರೆ ಕಾರ್ಮಿಕರಿಗೆ ಅದನ್ನ ಹುಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಸರಿಪಡಿಸ್ಬೇಕು ಅಂತ ನಾನು ಕೇಳ್ತೇನೆ.